ಸ್ನೇಹಿತರೆ, ಈಗ ನಾನು ಅಕ್ಷಯಕಲ್ಪ ಫಾರ್ಮಲ್ಲಿ ಇದ್ದೀನಿ. ಇದು ಒಂದು ಮಾಡಲ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಇಲ್ಲಿ ಮಾಡಿರೋದು. ಹೇಳಿ ಸರ್, ಈಗ ಅಕ್ಷಯಕಲ್ಪದಲ್ಲಿ ನಾವು ಎಲ್ಲಿದ್ದೀವಿ ಅಂತ? ಇದು ದೇವರ ಕಾಡು ಅಂತ ಕರಿತೀವಿ. ಅಕ್ಷಯಕಲ್ಪದ ಒಂದು ಮಾಡಲ್ ಫಾರ್ಮ್ಗಳಿರ್ತಕ್ಕಂಥ ಪ್ರದೇಶ. ಏನಕ್ಕೆ ಮಾಡಲ್ ಫಾರ್ಮ್ಗಳನ್ನ ಮಾಡಿದೀವಿ ಅಂತಂತಂದ್ರೆ, ರೈತರುಗಳಲ್ಲಿ ಸಮಸ್ಯೆಗಳಿರ್ತವೆ. ಸಮಸ್ಯೆ ಅನ್ನೋದಕ್ಕಿಂತ ನಾವು ನೆಪ ಅಂತ ಹೇಳ್ಬೋದು. ನನಗಿರೋದೇ 2 ಎಕರೆ ಜಮೀನು, ನನಗಿರೋದೇ 3 ಎಕರೆ ಜಮೀನು, ನಾನೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ನಾನು ಕೃಷಿ ಏನು ಮಾಡ್ತಾ ಇಲ್ಲ, ನನಗಿರೋದೇ 5 ಎಕರೆ ಜಮೀನು, ಈ ಥರ ಇರುತ್ತೆ. ಅದಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಬೇಕಾಗುತ್ತೆ, ರೋಡ್ ಮ್ಯಾಪ್ ಬೇಕಾಗುತ್ತೆ. ಕೈ ಹಿಡಿದು ನಡೆಸ್ಬೇಕು ಅವ್ರನ್ನ. ನೋಡಪ್ಪ, ನಿನ್ಗೆ 5 ಎಕರೆ ಇದ್ರೆ ಏನೆಲ್ಲ ಮಾಡ್ಕೋಬೋದು, 3 ಎಕರೆ ಇದ್ರೆ ಏನೆಲ್ಲ ಮಾಡ್ಕೋಬೋದು, ನಿಂದು 10 ಎಕರೆ ಇದ್ರೆ ನೀನು ಯಾವ ರೀತಿ ಪ್ಲಾನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಮಾಹಿತಿ ಕೊಡಬೇಕಾಗುತ್ತೆ. ಅದಕ್ಕೆ ಈ ಜಾಗದಲ್ಲಿ ನಾವು ಬೇರೆ ಬೇರೆ ಮಾಡಲ್ಗಳನ್ನ ಪ್ಲಾನ್ ಮಾಡಿ. ಇವಾಗ ನಾವು ನಿಂತಿರೋ ಜಾಗ 5 ಎಕರೆ ಮಾಡಲು, 5 ಎಕರೆ ಮಾಡಲು ಅಂದ್ರೆ ಅವ್ನಿಗೆ 5 ಎಕರೆ ತೋಟ ಇದೆ ಅಥವಾ ಜಮೀನ್ ಇದೆ, ಅವನಿಗೆ ಕೃಷಿ ಭೂಮಿ ಇದೆ ಅಂತಂದ್ರೆ ಏನೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂತ. ಸೊ 5 ಎಕರೆ ಜಮೀನ್ ಇರೋನ್ಗೆ ಶೆಡ್ ಯಾವ ಸೈಜ್ ಇರಬೇಕು, ಅವ್ನಿಗೆ ಎಷ್ಟು ಹಸುಗಳನ್ನ ಸಾಕಬಹುದು, 5 ಎಕರೆನ ಉಪಯೋಗಿಸ್ಕೊಂಡು ಅದರಲ್ಲಿ ಮೇವು ಬೆಳ್ಕೊಂಡು ಯಾವ ರೀತಿ ಸಾಕ್ಬೋದು, ಅವನಿಗೆ ಶೆಡ್ನ ಡಿಸೈನ್ ಯಾವ ಥರ ಇರಬೇಕು, ಅದಕ್ಕೆ ತಗೊಂಡಂಗೆ ಅವನಿಗೆ ಇದನ್ನ ರಸಮೇವು ಘಟಕ ಇರಬೇಕು. ಆ ರಸಮೇವನ್ನ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅವನಿಗೆ ಸಂಪೂರ್ಣ ಮಿಶ್ರಿತ ಆಹಾರ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗ ಬೇಕು. ಹಾಲು ಕರಿಯೋ ಯಂತ್ರ ಅಳವಡಿಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಪವರ್ಗೆ ಏನು ಬೇಕು, ಅವನಿಗೆ ಇದನ್ನ ಇದನ್ನ ಶಕ್ತಿನ ಯೂಸ್ ಮಾಡಿಕೊಂಡು ಹಾಲು ಕರಿಯೋ ಯಂತ್ರ ಇರಬಹುದು. ಆಮೇಲೆ ಅಲ್ಲಿ ಕೊಟ್ಟಿಗೆ ತುಳಿತಕ್ಕಂಥ ಯಂತ್ರ ಇರ್ಬೋದು, ಲೈಟ್ ಇರ್ಬೋದು. ಅದನ್ನು ಸೌರಶಕ್ತಿ ಉಪಯೋಗಿಸ್ಕೊಂಡು ಎಷ್ಟು ಅವನಿಗೆ ಕೆಪಾಸಿಟಿ ಇರ್ತಕ್ಕಂಥ ಸೌರಶಕ್ತಿಯನ್ನು ಅವನು ಉಪಯೋಗಿಸ್ಕೋಬಹುದು. ನಂತರ ಬರ್ತಕ್ಕಂಥ ಸಗಣಿ ಗೊಬ್ಬರದಲ್ಲಿ ಬಯೋ ಗ್ಯಾಸನ್ನು ಮಾಡಿಕೊಂಡು ಮನೆಗೆ ಗ್ಯಾಸ್ ಉಪಯೋಗಿಸ್ಕೊಂಡು ಅದು ಬರ್ತಕ್ಕಂಥ ಸ್ಲರಿನ ಬಯೋ ಡೈಜೆಸ್ಟರ್ಗೆ ಹಾಕ್ಕೊಂಡು ಆ ಡೈಜೆಸ್ಟರ್ ಮತ್ತೆ ಡೈಲ್ಯೂಟ್ ಮಾಡಿ ಅದರಿಂದ ಅವನು ತೋಟಕ್ಕೆ ಅಥವಾ ಕೃಷಿ ಭೂಮಿಗೆ, ಮೇವಿನ ಬೆಳೆಗೆ, ತೋಟಗಾರಿಕೆಗೆ, ತರಕಾರಿಗೆ ಅವನು ಅದನ್ನು ಪಂಪ್ ಮಾಡ್ತಕ್ಕಂಥ ವ್ಯವಸ್ಥೆನ ಯಾವ ಥರ ಮಾಡ್ಕೋಬೋದು ಅನ್ನೋದು ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ಹೋಗೋಣ. ಅದ್ರ ಜೊತೆಗೆ ಇಲ್ಲೇ ಇನ್ನೊಂದು ನೋಡಿ, ಒಂದು 5 ಎಕರೆ ಒಳಗಡೆ ಒಂದು ಮನೆ ಬೇಕು, ಪುಟ್ಟದಾಗಿ ಒಂದು ಸಂಸಾರ ಇರೋದಕ್ಕೆ ಬೇಕಾದಂಥ ಮನೆ, ಅದಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಒಂದು ಉಗ್ರಾಣ, ಒಂದು ಸ್ವಲ್ಪ ಅವನಿಗೆ ಅಲ್ಲಿ ಅದರೊಳಗಡೆ ಒಂದು ಜಾಗ ಕೂತ್ಕೊಳ್ಳೋದಕ್ಕೆ, ಬಂದವ್ರನ್ನ ಮಾತನಾಡ್ಸೋದಕ್ಕೆ ಒಂದು ಜಾಗ, ಆಮೇಲೆ ಅದರ ಅಕ್ಕಪಕ್ಕದಲ್ಲಿ ತರಕಾರಿ ಬೆಳೆಗಳು, ಅದ್ರ ಮನೆ ಹಿಂಭಾಗದಲ್ಲಿ ಬಂದ್ಬಿಟ್ಟು ಒಂದು ಕೋಳಿ ಫಾರಮು, ನಾಟಿ ಕೋಳಿನ ಸಾಕ್ತಕ್ಕಂಥ ಒಂದು ವ್ಯವಸ್ಥೆ. ಆಯ್ತಾ, ತೋಟದಲ್ಲಿ ಅಲ್ಲಲ್ಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಜೇನು ಪೆಟ್ಟಿಗೆಗಳನ್ನ ಇಟ್ಬಿಟ್ಟು ಜೇನು ಸಾಕಾಣಿಕೆ ಮಾಡ್ಕೊಳ್ತಕ್ಕಂಥದ್ದು. ಈ ಥರ ಡೈರಿ ಜೊತೆಗೆ 4-5 ಆಯಾಮದಲ್ಲಿ ಅವನು ಚಟುವಟಿಕೆಯನ್ನು ತೊಡಗಿಸ್ಕೊಂಡಿದ್ರೆ ಅವನ ಆದಾಯ ದ್ವಿಗುಣ ಆಗುತ್ತೆ, ತ್ರಿಗುಣ ಆಗುತ್ತೆ ಒಂದು. ಸೊ ನಾವೇನು ಇವತ್ತು ಅಂದ್ಕೊಂಡಿದ್ದೀವಿ ರೈತರ ಇನ್ಕಮ್ಮು ಡಬಲ್ ಆಗಬೇಕು ಅಂತ. ಸೊ ಈ ಥರದೊಂದು ವ್ಯವಸ್ಥೆ ಮಾಡಿಕೊಂಡ್ರೆ ಮಾತ್ರ ಡಬಲ್ ಅಲ್ಲ ತ್ರಿಬಲ್ ಆಗುತ್ತೆ ಅನ್ನೋದನ್ನು ಸಾಬೀತುಪಡಿಸೋಕ್ಕೋಸ್ಕರ ಈ ಮಾಡಲ್ನ ಮಾಡಿರೋದು. ಸೊ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟು ಶೆಡ್ ಯಾವ ಥರ ಇದೆ, ಎಷ್ಟು ಅಗಲ ಉದ್ದ ಇದೆ, ಎಷ್ಟು ಹಸುಗಳನ್ನ ಇಲ್ಲಿ ಸಾಕಾಣಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀರಾ. 5 ಎಕರೆ ಶೆಡ್ ಇದು 40 ಅಡಿ ಉದ್ದ ಇದೆ. ಶೆಡ್ಡಿನ ಅಗಲ ಬಂದ್ಬಿಟ್ಟು 22 ಅಡಿ ಬರುತ್ತೆ. 40 ಅಡಿ ಉದ್ದ 22 ಅಡಿ ಅಗಲ ಬರುತ್ತೆ. ಸೊ ಇಲ್ಲಿ ನಿಮಗೆ ಸುಮಾರು 12ರಿಂದ 15 ಹಸುಗಳನ್ನ ಇಲ್ಲಿ ಸಾಕಬಹುದು. ಅದಕ್ಕೆ ಹೊಂದ್ಕೊಂಡಂತೆ ಅಂಗಳ ಇರುತ್ತೆ. ಸೊ ಪ್ರತಿ ಒಂದು ಹಸುಗೂ ಕೂಡ 150ರಿಂದ 200 ಚದರಡಿ ಬೇಕಾಗುತ್ತೆ ಅದ್ರ ಅಡ್ಡಾಡೋದಕ್ಕೋಸ್ಕರ. ಸೊ ಅಷ್ಟು ಅದಕ್ಕೆ ನಾವು ಇದು ಮಾಡಬೇಕು. ಸೇಮ್ ನಮ್ಮ ಅಕ್ಷಯಕಲ್ಪ ಮಾದರಿ ಪ್ರಕಾರನೇ ಅದಕ್ಕೆ ಕುಡಿಯೋಕ್ಕೆ 24 ಗಂಟೆ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಆಹಾರದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಕರುಗಳಿಗೆ ಸಪರೇಟ್ ಒಂದು ವ್ಯವಸ್ಥೆ. ಆಯ್ತಾ, ಈ ಶೆಡ್ಡಿಗೆ ಹೊಂದ್ಕೊಂಡು ಕರುಗಳನ್ನ ಸಪರೇಟ್ ಆಗಿ ವ್ಯವಸ್ಥೆ ನೀವು ಅಲ್ಲಿ ನೋಡಿದ್ರಲ್ಲ ಅದೇ ತರನೇ ಕರುಗಳನ್ನ ಸಪರೇಟ್. ಅದಕ್ಕೆ ನಾವು ಹುಲ್ಲು ಕೊಡೋದಿಲ್ಲ, ಮೊದಲ 3 ತಿಂಗಳ ತನಕ ಹುಲ್ಲು ಕೊಡಲ್ಲ. ಅದಕ್ಕೆ ಪ್ರಾರಂಭಿಕ ಆಹಾರ ಮತ್ತೆ ನೀರು ಮತ್ತೆ ಹಾಲು ಮಾತ್ರ ಕೊಡ್ತೀವಿ. ಹಾಲನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಇಟ್ಬಿಟ್ಟು ತೆಗೆದ್ಬಿಡ್ತೀವಿ. ನೀರು ಮತ್ತೆ ಅದಕ್ಕೆ ಪ್ರಾರಂಭಿಕ ಆಹಾರ 24 ಗಂಟೆನೂ ಕೂಡ ಅದಕ್ಕಿರುತ್ತೆ. ಆಯ್ತಾ, ಶೆಡ್ಡಿಗೆ ಹೊಂದ್ಕೊಂಡಂಗೆನೆ ನಮಗೆ ರಸಮೇವು ಘಟಕ ಇರಬೇಕು. ಯಾಕೆ ಅಂದ್ರೆ ರಸಮೇವು ಘಟಕ ಎಲ್ಲೋ ದೂರ ಮಾಡಿಕೊಂಡು ಅವ್ರು ಅದನ್ನ ಇಲ್ಲಿಗೆ ತಗೊಂಡ್ಬಂದು ತಿರ್ಗಾ ಮತ್ತೆ ಅದಕ್ಕೆ ಲೇಬರ್ ಜಾಸ್ತಿ ಬೇಕಾಗುತ್ತೆ. ಸೊ ಅವಾಗ ಅವ್ನು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾನೆ. ಹೇಗಿರ್ಬೇಕಪ್ಪ ಅಂತಂದ್ರೆ, ಈ ಪೆಟ್ಟಿಗೆ ಇದಿರುತ್ತಲ್ಲ, ಬೀಡ ಅಂಗಡಿ ಇರುತ್ತೆ ನೋಡಿ, ಆ ಥರ ಇರಬೇಕು ಶೆಡ್ಡು. ಅವ್ನು ಎಲ್ಲೂ ಎದ್ದೋಗೋದಿಲ್ಲ. ಯಾವುದೇ ಸಾಮಾನು ಬೇಕು ಅಂದರೆ ಕೂತ್ಕಡೆ ಎಲ್ಲ ಕೊಡ್ತಾ ಇರ್ತಾನೆ. ಸೊ ಅವನಿಗೆ ಅವಾಗ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಸ್ಮಾರ್ಟ್ ವರ್ಕ್ ಅಂತೀವಿ. ಆ ಥರ ಸ್ಮಾರ್ಟ್ ವರ್ಕ್ ಥರ ಮಾಡ್ಕೋಬೇಕು. ರಸಮೇವು ಘಟಕ ಹತ್ತಿರ ಇರಬೇಕು, ಅವನು ಅದನ್ನ ಇಲ್ಲಿ ತಗೋಬೇಕು, TMR ಮಾಡಬೇಕು, ಇಲ್ಲೇ ಇರಬೇಕು, ಶೆಡ್ಡು ಹಾಕೋಬೇಕು. ಅವಾಗ ಅವನಿಗೆ ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ. ಸೊ ಕೆಲಸ ಸುಲಭ ಆಗುತ್ತೆ, ಬೇಗ ಆಗುತ್ತೆ. ಸೊ ಆವಾಗ ಕೆಲಸ ಯಾವಾಗ ಸುಲಭ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಅವ್ನು ಬೇರೆ ಬೇರೆ ಇದ್ರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇದ್ರ ಜೊತೆಗೆ ಬೇರೆ ಬೇರೆ ಏನೇನು ಇಲ್ಲಿ 5 ಎಕರೆ ಫಾರ್ಮಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ, ತರಕಾರಿ ಬೆಳೆಸ್ತಾ ಇದೀವಿ. ತರಕಾರಿನ ಮನೆ ಹತ್ರನೇ ಇರಬೇಕು ಅದನ್ನು. ಸೊ ಎಲ್ಲೋ ದೂರ ಇರೋದಲ್ಲ, ಮನೆ ಅಕ್ಕಪಕ್ಕದಲ್ಲಿ ಇದ್ರೆ ಸೊ ಅದನ್ನ ಮನೆ ಹೆಂಗಸರನ್ನೇ ಇದನ್ನ ನಿರ್ವಹಣೆಯನ್ನ ಮಾಡಬಹುದು. ಆಮೇಲೆ ಅದು ಮನೆ ಹಿಂಭಾಗದಲ್ಲೇ ಕೋಳಿ ಫಾರಂ ಇದೆ. ಸೊ ಏನಕ್ಕೆ ಹತ್ತಿರ ಇರಬೇಕು ಅಂತಂದರೆ, ಮನೇಲಿ ಉಳಿತಕ್ಕಂಥ ಫುಡ್ ವೇಸ್ಟು ಮತ್ತು ಶೆಡ್ನಲ್ಲಿ ಉಳಿತಕ್ಕಂಥ ಅದ್ರದ್ದು ಆಹಾರದ ವೇಸ್ಟು, ಆಮೇಲೆ ತರಕಾರಿ ವೇಸ್ಟ್ ಏನು ಬರುತ್ತೆ, ಕಳೆ ಎಲ್ಲ ಕೀಳ್ತೀವಲ್ಲ, ಅದನ್ನೆಲ್ಲದನ್ನು ಕೂಡ ಕೋಳಿಗೆ ಆಹಾರವಾಗಿ ಉಪಯೋಗಿಸ್ಬೋದು. ಅಂದರೆ ಅಲ್ಲಿ ಕೋಳಿ ಸಾಕಾಣಿಕೆ ಫ್ರೀಯಾಗಿ ಆಗುತ್ತೆ ಅಲ್ವಾ. ಅಂದರೆ ಹೆಚ್ಚು ಖರ್ಚು ಬರುತ್ತೆ, ಬಟ್ ಹೆಚ್ಚು ಖರ್ಚು ಬರೋದಿಲ್ಲ ನಮಗೆ. ಅದರಿಂದಲೂ ಕೂಡ ಆದಾಯ ಬರ್ತಾ ಹೋಗುತ್ತೆ.
ಹೌದು, ಸ್ವಲ್ಪ ನಮಗೆ ಅದರಲ್ಲಿ ಉಳಿತಾಯ ಆಗುತ್ತೆ ಮನೆ ವೇಸ್ಟನ್ನ ಬಳಸೋದ್ರಿಂದ. ಇಲ್ಲಿ ನೀವು ಆಲ್ಕರೆ ಯಂತ್ರನ ಸೋಲಾರ್ ಸಿಸ್ಟಮ್ ಅಲ್ಲಿ ಮಾಡಿದ್ರ? ಇಲ್ಲ, ಹೌದು, ಹಾಲು ಕರಿಯೋ ಯಂತ್ರನ ನಾವು ಸೋಲಾರ್ ಸಿಸ್ಟಮ್ ನಾವು ಇದಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಅಂದರೆ ಪವರ್ ಜನರೇಟ್ ಮಾಡಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ನಾವು ಇದನ್ನ ಇದು ಮಾಡ್ತೀವಿ. ಮತ್ತೆ ಕೊಟ್ಟಿಗೆ ತೊಳಿತಕ್ಕಂಥ ಯಂತ್ರನೂ ಕೂಡ ಸೋಲಾರ್ ಇದರಿಂದಲೇ ವಿದ್ಯುತ್ತಿಂದಲೇ ಉಪಯೋಗಿಸ್ಕೊಂತಾ ಇದ್ದೀವಿ. ಅಲ್ಲಿ ಕರೆಂಟ್ ಕೂಡ ಫ್ರೀ. ಹೌದು. ಅಂದ್ರೆ ಅಲ್ಲಿ ವಿದ್ಯುತ್ ಬಿಲ್ಲು ಉಳಿಯುತ್ತೆ. ಹೌದು. ನಾವು ಖರ್ಚು ವೆಚ್ಚಕ್ಕೆ ಹೋಲಿಕೆ ಮಾಡ್ಕೊಂಡಾಗೆ ಕಂಪ್ಲೀಟ್ ಆಗಿ ಹಿಂಗೈತೆ 5 ಎಕರೆ ನಾವು ಈ ಲೆವೆಲ್ಗೆ ಡೆವಲಪ್ ಮಾಡ್ಬೇಕಂತ ಅಂದ್ರೆ ಎಷ್ಟು ಬರ್ಬೋದು ಸರ್ ಖರ್ಚು ವೆಚ್ಚಗಳು? ಖರ್ಚು ವೆಚ್ಚ ಅದನ್ನ ನಾವು ಯಾವ ರೀತಿ ಇದು ಮಾಡಬೇಕು ಅಂತಂದ್ರೆ, ಈಗ ನಮಗೆ ಒಂದು 10 ಹಸು ಸಾಕೋದ್ರಿಂದ ನಮಗೆ ಖರ್ಚೆಲ್ಲ ಕಳೆದು 50,000 ರೂಪಾಯಿ ನಮಗೆ ಇದಾಗ್ತಾ ಬರುತ್ತೆ, ಉಳಿಯುತ್ತೆ. ಕನಿಷ್ಠ ಅಂತಂದ್ರೂ ಕೂಡ ಒಂದು 50,000 ರೂಪಾಯಿ ಉಳಿಯುತ್ತೆ. ಸೊ ಅದಲ್ದಲೇ ಜೊತೆಗೆ ಬೇರೆ ಬೇರೆ ಆಯಾಮದಲ್ಲಿ ನಾವೇನು ಸಂಪಾದನೆ ಮಾಡ್ತೀವಲ್ವಾ, ಅದೆಲ್ಲ ಸೇರಿದ್ರೆ 1 ಲಕ್ಷ ರೂಪಾಯಿಗೂ ಜಾಸ್ತಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಜಾಸ್ತಿ ಆದಾಯನ 5 ಎಕರೆ ತೋಟ ಇದ್ರೆ ತಿಂಗಳಿಗೆ 1 ಲಕ್ಷಕ್ಕೂ ಜಾಸ್ತಿ ಆದಾಯವನ್ನು ಗಳಿಸ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಕ್ಷಯ ಕಲ್ಪದಲ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ. ಅಂತಂದ್ರೆ ಹೈನುಗಾರಿಕೆಯಲ್ಲಿ ಮಂತ್ಲಿಗೆ ಅಂದ್ರೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೂ ನಾವು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಸಂಪೂರ್ಣವಾಗಿ ಟ್ರೈನಿಂಗ್ ಇರುತ್ತೆ ಸರ್. ಇದೆಲ್ಲ ಹಾಲು ಕರಿಯೋ ಯಂತ್ರ. ಆಮೇಲೆ ನಾವು ತರಬೇತಿನ ಇದೇ ಜಾಗದಲ್ಲೇ ಕೊಡ್ತೀವಿ. ಇದೇ ಜಾಗದಲ್ಲಿ ತರಬೇತಿ ಕೊಡೋದು ರೈತರು ಕಣ್ಣಿಂದ ನೋಡ್ತಾರೆ. ನಾವೆಲ್ಲೋ ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡು ನಾವು ತರಬೇತಿ ಕೊಟ್ರೆ ಅವ್ರಿಗೆ ಅದಷ್ಟು ಏನೋ ಹೇಳ್ತಾರೆ ಅಂತ ಅನ್ನಿಸ್ಬೋದು. ಸೊ ಇಲ್ಲಿ ಬಂದಾಗ ಅವರು ಕೈ ಮುಟ್ಟಿ ತರಬೇತಿ, ಇದಕ್ಕೆ ನಾವು ಇದನ್ನ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಅವರೇ ಬಂದ್ಬಿಟ್ಟು ಇಲ್ಲಿ ಆಹಾರ ತಯಾರು ಮಾಡಿ ಹಸುಗಳಿಗೆ ಹಾಕ್ತಕ್ಕಂಥದ್ದು, ಹಾಲು ಕರಿಬೇಕಾದ್ರೆ ಅವರು ಕೂಡ ನಮ್ಮ ಜೊತೆ ತೊಡಗಿಸ್ಕೊಳ್ಳೋದು. ಸೊ ಇದನ್ನೆಲ್ಲದೂ ಕೂಡ ಪ್ರಾಕ್ಟಿಕಲ್ ಟ್ರೈನಿಂಗ್ನ ನಾವು ತರಬೇತಿನ ಕೊಡ್ತೀವಿ. ಇದೇ ಜಾಗದಲ್ಲೇ ಕೊಡೋದ್ರಿಂದ ಆ ರೈತರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಖಂಡಿತ ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು. ಇದು TMR ರೆಡಿ ಇಲ್ಲೇ ಮಾಡ್ತೀವಿ. TMR ಇವಾಗ ಅದ್ರಲ್ಲಿ ಹೋಗ್ತೀವಿ, ಅಲ್ಲಿ TMR ಮಾಡ್ತಾ ಇದ್ದಾರೆ. ಯಾವ ರೀತಿ TMR ಮಾಡ್ತೀವಿ ಅನ್ನೋದ್ರ ಬಗ್ಗೆ ತೋರಿಸೋಣ.